ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪಡಬಾರದಂತಹ ಕಷ್ಟವನ್ನ ಪಡ್ತಾ ಇದ್ದಾರೆ. ಹನಿ ಹನಿ ನೀರಿಗಾಗಿ ದಿನವಿಡೀ ಬಾವಿಯ ನೀರನ್ನ ಸೇದ್ತಾ ಇದ್ದಾರೆ. ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಮಹಿಳೆಯರು ಕೂಲಿ ಬಿಟ್ಟು ನೀರನ್ನ ಸೇರ್ತಿದ್ದಾರೆ. ದಿನವಿಡೀ ಬಾವಿ ಸೇದಿದ್ರು ಕೂಡ ಜನರ ನೀರಿನ ದಾಹ ಮಾತ್ರ ನೀಗ್ತಾ ಇಲ್ಲ. ಈ ಕುರಿತಾಗಿ ಇಲ್ಲೊಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಇಡೀ ಊರಲ್ಲಿ ಭೀಕರ ಬರ ಆವರಿಸಿದೆ. ಬಿಸಿಲು ನೆತ್ತಿ ಸುಡುತ್ತಿದೆ. ಬಾವಿ ನೀರು ತಳಮುಟ್ಟಿದೆ. ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಎಲ್ಲೂ ಕೂಡ ಒಂದೇ ಒಂದು ಹನಿ ನೀರಿಲ್ಲ. ಯಾದಗಿರಿಯ ಈ ದೃಶ್ಯಗಳು ನಿಜಕ್ಕೂ ಕರುಣಾಜನಕ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಶಹಾಪುರ ತಾಲೂಕಿನಲ್ಲಿ ರಣಭೀಕರ ಬರ. ಬರ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಭೀಕರ ಬರ ಆವರಿಸಿದೆ. ಸಗರ ಗ್ರಾಮದಲ್ಲಿ ಹನಿ ನೀರಿಗೂ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ಪರಿತಪಿಸುತ್ತಿದ್ದಾರೆ. ಸಗರ ಗ್ರಾಮದ ಹೊಳೆಕಟ್ಟಿ ಓಣಿಯ ನಳಗಳಲ್ಲಿ ಒಂದೇ ಒಂದು ಹನಿ ನೀರು ಬರ್ತಿಲ್ಲ. ಇಡೀ ಗ್ರಾಮಕ್ಕೆ ಸೇದುವ ಬಾವಿಯೊಂದೇ ಆಸರಿಯಾಗಿದೆ. ಗ್ರಾಮಸ್ಥರೆಲ್ಲ ನೀರಿಗಾಗಿ ಅದೊಂದೇ ಒಂದು ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇದುತ್ತಿದ್ದಾರೆ. ಇದು ಒಂದೇ ಬಾವಿ ಇದು ಎಲ್ಲ ಒಂದೇ ಬಾವಿ ಆದ್ರಿ. ಈಗ ಒಟ್ಟ ಸೇದ್ ತರ್ಬೇಕ್ರಿ ನಾವು. ನಮ್ ಸಣ್ಣ ಸಣ್ಣ ಮಕ್ಳವ್ರಿ ಕೆಲ್ಸಕ್ ಹೋಗ್ಬೇಕ್ರಿ. ಹಂಗೆ ನಾವು ನೀರಿಲ್ರಿ ಮನ್ಯಾಗ ತಂದಿವ್ರಿ, ಹೋಗಿವ್ರಿ, ಎಲ್ಲ ಪಂಚಾಯತಿಗೆಲ್ಲ ಹೋಗಿವ್ರಿ, ಏನು ಕೇರ್ ಮಾಡಿಲ್ರಿ. 2 ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ಪ್ರತಿಯೊಂದು ಮನೆಗೂ ನೆಲ ಕೂರಿಸಿದ್ದಾರೆ. ಆದರೆ ಒಂದೇ ಒಂದು ಮನೆಗೆ ನೀರು ಬಂದಿಲ್ಲ. ಕುಡಿಯೋಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕೆ ತಳಮುಟ್ಟಿದ ಬಾವಿಯ ನೀರನ್ನೇ ಬಳಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾವಿಯು ಬತ್ತಿ ಹೋಗುವ ಸಾಧ್ಯತೆ ಇದೆ. ನಮಗ ವಯಸ್ಸಾಗ್ಯದ. ಈಗ ನೀರ್ ಬಂದಾಗ 2 ವರ್ಷ ಆಯ್ತ್ರಿ. ಪಂಚಾಯತಿಗೆ ಹೋದ್ರೆ ಯಾರು ಕೇರ್ ಮಾಡಿಲ್ಲ. ನಮ್ಮನ್ನ ನಾಳ ಮಾಡ್ಯಾರ್ರಿ, ಮಾಡಿದ್ರ ಅವ್ನು ಕುಡಿಯೋ ನೀರ್ ಬಂದಿಲ್ರಿ. ಈಗ ನಾವೇನ್ ರೊಕ್ಕ ಕೊಟ್ಟು ನೀರ್ ತಂದು ಕುಡ್ತೀವ್ರಿ. ಈ ನೀರ್ ಹೋಗಲ್ರಿ. ನೀರ ಬಳಕೆ ನೀರ್ ಬೇಕ್ರಿ. ಯಾದಗಿರಿ ಭಾಗದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗೂ ಜನ ಪರಿತಪಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸಗರ ಗ್ರಾಮಕ್ಕೆ ಗಂಗೆಯನ್ನ ಕರುಣಿಸಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪಡಬಾರದಂತಹ ಕಷ್ಟವನ್ನ ಪಡ್ತಾ ಇದ್ದಾರೆ. ಹನಿ ಹನಿ ನೀರಿಗಾಗಿ ದಿನವಿಡೀ ಬಾವಿಯ ನೀರನ್ನ ಸೇದ್ತಾ ಇದ್ದಾರೆ. ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಮಹಿಳೆಯರು ಕೂಲಿ ಬಿಟ್ಟು ನೀರನ್ನ ಸೇರ್ತಿದ್ದಾರೆ. ದಿನವಿಡೀ ಬಾವಿ ಸೇದಿದ್ರು ಕೂಡ ಜನರ ನೀರಿನ ದಾಹ ಮಾತ್ರ ನೀಗ್ತಾ ಇಲ್ಲ. ಈ ಕುರಿತಾಗಿ ಇಲ್ಲೊಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಇಡೀ ಊರಲ್ಲಿ ಭೀಕರ ಬರ ಆವರಿಸಿದೆ. ಬಿಸಿಲು ನೆತ್ತಿ ಸುಡುತ್ತಿದೆ. ಬಾವಿ ನೀರು ತಳಮುಟ್ಟಿದೆ. ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಎಲ್ಲೂ ಕೂಡ ಒಂದೇ ಒಂದು ಹನಿ ನೀರಿಲ್ಲ. ಯಾದಗಿರಿಯ ಈ ದೃಶ್ಯಗಳು ನಿಜಕ್ಕೂ ಕರುಣಾಜನಕ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಶಹಾಪುರ ತಾಲೂಕಿನಲ್ಲಿ ರಣಭೀಕರ ಬರ. ಬರ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಭೀಕರ ಬರ ಆವರಿಸಿದೆ. ಸಗರ ಗ್ರಾಮದಲ್ಲಿ ಹನಿ ನೀರಿಗೂ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ಪರಿತಪಿಸುತ್ತಿದ್ದಾರೆ. ಸಗರ ಗ್ರಾಮದ ಹೊಳೆಕಟ್ಟಿ ಓಣಿಯ ನಳಗಳಲ್ಲಿ ಒಂದೇ ಒಂದು ಹನಿ ನೀರು ಬರ್ತಿಲ್ಲ. ಇಡೀ ಗ್ರಾಮಕ್ಕೆ ಸೇದುವ ಬಾವಿಯೊಂದೇ ಆಸರಿಯಾಗಿದೆ. ಗ್ರಾಮಸ್ಥರೆಲ್ಲ ನೀರಿಗಾಗಿ ಅದೊಂದೇ ಒಂದು ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇದುತ್ತಿದ್ದಾರೆ. ಇದು ಒಂದೇ ಬಾವಿ ಇದು ಎಲ್ಲ ಒಂದೇ ಬಾವಿ ಆದ್ರಿ. ಈಗ ಒಟ್ಟ ಸೇದ್ ತರ್ಬೇಕ್ರಿ ನಾವು. ನಮ್ ಸಣ್ಣ ಸಣ್ಣ ಮಕ್ಳವ್ರಿ ಕೆಲ್ಸಕ್ ಹೋಗ್ಬೇಕ್ರಿ. ಹಂಗೆ ನಾವು ನೀರಿಲ್ರಿ ಮನ್ಯಾಗ ತಂದಿವ್ರಿ, ಹೋಗಿವ್ರಿ, ಎಲ್ಲ ಪಂಚಾಯತಿಗೆಲ್ಲ ಹೋಗಿವ್ರಿ, ಏನು ಕೇರ್ ಮಾಡಿಲ್ರಿ. 2 ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ಪ್ರತಿಯೊಂದು ಮನೆಗೂ ನೆಲ ಕೂರಿಸಿದ್ದಾರೆ. ಆದರೆ ಒಂದೇ ಒಂದು ಮನೆಗೆ ನೀರು ಬಂದಿಲ್ಲ. ಕುಡಿಯೋಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕೆ ತಳಮುಟ್ಟಿದ ಬಾವಿಯ ನೀರನ್ನೇ ಬಳಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾವಿಯು ಬತ್ತಿ ಹೋಗುವ ಸಾಧ್ಯತೆ ಇದೆ. ನಮಗ ವಯಸ್ಸಾಗ್ಯದ. ಈಗ ನೀರ್ ಬಂದಾಗ 2 ವರ್ಷ ಆಯ್ತ್ರಿ. ಪಂಚಾಯತಿಗೆ ಹೋದ್ರೆ ಯಾರು ಕೇರ್ ಮಾಡಿಲ್ಲ. ನಮ್ಮನ್ನ ನಾಳ ಮಾಡ್ಯಾರ್ರಿ, ಮಾಡಿದ್ರ ಅವ್ನು ಕುಡಿಯೋ ನೀರ್ ಬಂದಿಲ್ರಿ. ಈಗ ನಾವೇನ್ ರೊಕ್ಕ ಕೊಟ್ಟು ನೀರ್ ತಂದು ಕುಡ್ತೀವ್ರಿ. ಈ ನೀರ್ ಹೋಗಲ್ರಿ. ನೀರ ಬಳಕೆ ನೀರ್ ಬೇಕ್ರಿ.
ಯಾದಗಿರಿ ಭಾಗದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗೂ ಜನ ಪರಿತಪಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸಗರ ಗ್ರಾಮಕ್ಕೆ ಗಂಗೆಯನ್ನ ಕರುಣಿಸಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪಡಬಾರದಂತಹ ಕಷ್ಟವನ್ನ ಪಡ್ತಾ ಇದ್ದಾರೆ. ಹನಿ ಹನಿ ನೀರಿಗಾಗಿ ದಿನವಿಡೀ ಬಾವಿಯ ನೀರನ್ನ ಸೇದ್ತಾ ಇದ್ದಾರೆ. ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಮಹಿಳೆಯರು ಕೂಲಿ ಬಿಟ್ಟು ನೀರನ್ನ ಸೇದ್ತಿದ್ದಾರೆ. ದಿನವಿಡೀ ಬಾವಿ ಸೇದಿದ್ರು ಕೂಡ ಜನರ ನೀರಿನ ದಾಹ ಮಾತ್ರ ನೀಗ್ತಾ ಇಲ್ಲ. ಈ ಕುರಿತಾಗಿ ಇಲ್ಲೊಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಇಡೀ ಊರಲ್ಲಿ ಭೀಕರ ಬರ ಆವರಿಸಿದೆ. ಬಿಸಿಲು ನೆತ್ತೆ ಸುಡುತ್ತಿದೆ. ಬಾವಿ ನೀರು ತಳಮುಟ್ಟಿದೆ. ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಎಲ್ಲೂ ಕೂಡ ಒಂದೇ ಒಂದು ಹನಿ ನೀರಿಲ್ಲ. ಯಾದಗಿರಿಯ ಈ ದೃಶ್ಯಗಳು ನಿಜಕ್ಕೂ ಕರುಣಾಜನಕ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಶಹಾಪುರ ತಾಲೂಕಿನಲ್ಲಿ ರಣಭೀಕರ ಬರ. ಬರ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಭೀಕರ ಬರ ಆವರಿಸಿದೆ. ಸಗರ ಗ್ರಾಮದಲ್ಲಿ ಹನಿ ನೀರಿಗೂ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ಪರಿತಪಿಸುತ್ತಿದ್ದಾರೆ. ಸಗರ ಗ್ರಾಮದ ಹೊಳೆಕಟ್ಟಿ ಓಣಿಯ ನಳಗಳಲ್ಲಿ ಒಂದೇ ಒಂದು ಹನಿ ನೀರು ಬರ್ತಿಲ್ಲ. ಇಡೀ ಗ್ರಾಮಕ್ಕೆ ಸೇದುವ ಬಾವಿಯೊಂದೇ ಆಸರಿಯಾಗಿದೆ. ಗ್ರಾಮಸ್ಥರೆಲ್ಲ ನೀರಿಗಾಗಿ ಅದೊಂದೇ ಒಂದು ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇದುತ್ತಿದ್ದಾರೆ. ಇದು ಒಂದೇ ಬಾವಿ, ಇದು ಎಲ್ಲ ಒಂದೇ ಬಾವಿ ಆದ್ರಿ. ಈಗ ಒಟ್ಟ ಸೇದ್ ತರ್ಬೇಕ್ರಿ ನಾವು. ನಮ್ ಸಣ್ಣ ಸಣ್ಣ ಮಕ್ಳವ್ರಿ ಕೆಲ್ಸಕ್ ಹೋಗ್ಬೇಕ್ರಿ. ಹಂಗೆ ನಾವು ನೀರಿಲ್ರಿ ಮನ್ಯಾಗ. ತಂದಿವ್ರಿ, ಹೋಗಿವ್ರಿ, ಎಲ್ಲ ಪಂಚಾಯತಿಗೆಲ್ಲ ಹೋಗಿವ್ರಿ, ಏನು ಕೇರ್ ಮಾಡಿಲ್ರಿ. 2 ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ಪ್ರತಿಯೊಂದು ಮನೆಗೂ ನಳ ಕೂರಿಸಿದ್ದಾರೆ. ಆದರೆ ಒಂದೇ ಒಂದು ಮನೆಗೆ ನೀರು ಬಂದಿಲ್ಲ. ಕುಡಿಯೋಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕೆ ತಳಮುಟ್ಟಿದ ಬಾವಿಯ ನೀರನ್ನೇ ಬಳಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾವಿಯು ಬತ್ತಿ ಹೋಗುವ ಸಾಧ್ಯತೆ ಇದೆ. ನಮಗ ವಯಸ್ಸಾಗ್ಯದ. ಈಗ ನೀರ್ ಬಂದಾಗ 2 ವರ್ಷ ಆಯ್ತ್ರಿ. ಪಂಚಾಯತಿಗೆ ಹೋದ್ರೆ ಯಾರು ಕೇರ್ ಮಾಡಿಲ್ಲ. ನಮ್ಮನ್ನ ನಳ ಮಾಡ್ಯಾರ್ರಿ, ಮಾಡಿದ್ರೆ ಒಂದ್ ಕುಡಿಯೋ ನೀರ್ ಬಂದಿಲ್ರಿ. ಈಗ ನಾವೇನ್ ರೊಕ್ಕ ಕೊಟ್ಟು ನೀರ್ ತಂದು ಕುಡ್ತೀವ್ರಿ. ಈ ನೀರ್ ಹೋಗಲ್ರಿ, ತಪ್ಪ ನೀರ. ಬಳಕೆ ನೀರ್ ಬೇಕ್ರಿ. ಯಾದಗಿರಿ ಭಾಗದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗೂ ಜನ ಪರಿತಪಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸಗರ ಗ್ರಾಮಕ್ಕೆ ಗಂಗೆಯನ್ನ ಕರುಣಿಸಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪಡಬಾರದಂತಹ ಕಷ್ಟವನ್ನ ಪಡ್ತಾ ಇದ್ದಾರೆ. ಹನಿ ಹನಿ ನೀರಿಗಾಗಿ ದಿನವಿಡೀ ಬಾವಿಯ ನೀರನ್ನ ಸೇದ್ತಾ ಇದ್ದಾರೆ. ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಮಹಿಳೆಯರು ಕೂಲಿ ಬಿಟ್ಟು ನೀರನ್ನ ಸೇದ್ತಿದ್ದಾರೆ. ದಿನವಿಡೀ ಬಾವಿ ಸೇದಿದ್ರು ಕೂಡ ಜನರ ನೀರಿನ ದಾಹ ಮಾತ್ರ ನೀಗ್ತಾ ಇಲ್ಲ. ಈ ಕುರಿತಾಗಿ ಇಲ್ಲೊಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಇಡೀ ಊರಲ್ಲಿ ಭೀಕರ ಬರ ಆವರಿಸಿದೆ. ಬಿಸಿಲು ನೆತ್ತೆ ಸುಡುತ್ತಿದೆ. ಬಾವಿ ನೀರು ತಳಮುಟ್ಟಿದೆ. ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಎಲ್ಲೂ ಕೂಡ ಒಂದೇ ಒಂದು ಹನಿ ನೀರಿಲ್ಲ. ಯಾದಗಿರಿಯ ಈ ದೃಶ್ಯಗಳು ನಿಜಕ್ಕೂ ಕರುಣಾಜನಕ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಶಹಾಪುರ ತಾಲೂಕಿನಲ್ಲಿ ರಣಭೀಕರ ಬರ. ಬರ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಭೀಕರ ಬರ ಆವರಿಸಿದೆ. ಸಗರ ಗ್ರಾಮದಲ್ಲಿ ಹನಿ ನೀರಿಗೂ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ಪರಿತಪಿಸುತ್ತಿದ್ದಾರೆ. ಸಗರ ಗ್ರಾಮದ ಹೊಳೆಕಟ್ಟಿ ಓಣಿಯ ನಳಗಳಲ್ಲಿ ಒಂದೇ ಒಂದು ಹನಿ ನೀರು ಬರ್ತಿಲ್ಲ. ಇಡೀ ಗ್ರಾಮಕ್ಕೆ ಸೇದುವ ಬಾವಿಯೊಂದೇ ಆಸರಿಯಾಗಿದೆ. ಗ್ರಾಮಸ್ಥರೆಲ್ಲ ನೀರಿಗಾಗಿ ಅದೊಂದೇ ಒಂದು ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇದುತ್ತಿದ್ದಾರೆ. ಇದು ಒಂದೇ ಬಾವಿ, ಇದು ಎಲ್ಲ ಒಂದೇ ಬಾವಿ ಆದ್ರಿ. ಈಗ ಒಟ್ಟ ಸೇದ್ ತರ್ಬೇಕ್ರಿ ನಾವು. ನಮ್ ಸಣ್ಣ ಸಣ್ಣ ಮಕ್ಳವ್ರಿ ಕೆಲ್ಸಕ್ ಹೋಗ್ಬೇಕ್ರಿ. ಹಂಗೆ ನಾವು ನೀರಿಲ್ರಿ ಮನ್ಯಾಗ. ತಂದಿವ್ರಿ, ಹೋಗಿವ್ರಿ, ಎಲ್ಲ ಪಂಚಾಯತಿಗೆಲ್ಲ ಹೋಗಿವ್ರಿ, ಏನು ಕೇರ್ ಮಾಡಿಲ್ರಿ. 2 ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ಪ್ರತಿಯೊಂದು
ಮನೆಗೂ ನೆಲ ಕೂರಿಸಿದ್ದಾರೆ. ಆದರೆ ಒಂದೇ ಒಂದು ಮನೆಗೆ ನೀರು ಬಂದಿಲ್ಲ. ಕುಡಿಯೋಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕೆ ತಳಮುಟ್ಟಿದ ಬಾವಿಯ ನೀರನ್ನೇ ಬಳಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾವಿಯು ಬತ್ತಿ ಹೋಗುವ ಸಾಧ್ಯತೆ ಇದೆ. ನಮಗ ವಯಸ್ಸಾಗ್ಯದ. ಈಗ ನೀರ್ ಬಂದಾಗ 2 ವರ್ಷ ಆಯ್ತ್ರಿ. ಪಂಚಾಯತಿಗೆ ಹೋದ್ರೆ ಯಾರು ಕೇರ್ ಮಾಡಿಲ್ಲ ನಮ್ಮನ್ನ. ನಾಳ ಮಾಡ್ಯಾರ್ರಿ, ಮಾಡಿದ್ರ ಒಂದ್ ಕುಡಿಯೋ ನೀರ್ ಬಂದಿಲ್ರಿ. ಈಗ ನಾವೇನ್ ರೊಕ್ಕ ಕೊಟ್ಟು ನೀರ್ ತಂದು ಕುಡ್ತೀವ್ರಿ. ಈ ನೀರ್ ಹೋಗಲ್ರಿ, ತಪ್ಪ ನೀರ ಬಳಕೆ ನೀರ್ ಬೇಕ್ರಿ. ಯಾದಗಿರಿ ಭಾಗದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹದಿ ನೀರಿಗೂ ಜನ ಪರಿತಪಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸಗರ ಗ್ರಾಮಕ್ಕೆ ಗಂಗೆಯನ್ನ ಕರುಣಿಸಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.